ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆ ಇವತ್ತೊಂದು ದಿವಸಕ್ಕಷ್ಟೇ ಸೀಮಿತ ಅಲ್ಲ. ಮಹಿಳೆಗೆ ಕೊನೆಯೇ ಇಲ್ಲ. ಪ್ರತಿ ರಂಗದಲ್ಲೂ ಮಹಿಳೆ ಸಾಲು ಉದ್ದಕ್ಕೂ ಬೆಳ್ಕೊಂಡು ಬರ್ತಾ ಇದ್ದಾಳೆ ಅಂತಂದರೆ ಅವಳು ಶೋಷಣೆಗೆ ಎಲ್ಲೋ ಒಂದು ಕಡೆ ಒಳಗಾಗಿದ್ದು. ಆದರೆ ಇವತ್ತು ಅದನ್ನು ಮೆಟ್ಟಿ ನಿಂತಿದ್ದಾಳೆ. ಯಾವುದೇ ಪುರುಷರಿಗಿಂತಲೂ ಮಹಿಳೆ ಕಡಿಮೆ ಇಲ್ಲ ಅನ್ನೋದನ್ನು ಮಹಿಳೆ ತೋರಿಸ್ಕೊಟ್ಟಿದ್ದಾಳೆ. ತನ್ನ ಕುಟುಂಬವನ್ನು ಯಾವ ರೀತಿ ಸಂಭಾಳಿಸ್ತಾ ಇದ್ದಾಳೆ, ಸಮಾಜದಲ್ಲಿ ಪ್ರತಿ ಹೆಣ್ಣು ಅದೇ ರೀತಿಯಲ್ಲಿ ಮುಂದಾಗಬೇಕು ಅಂಥೇಳಿ ಪ್ರತಿ ಮಹಿಳೆಯೂ ಭಾಗಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಜಿ.ಕೆ. ಲೇಔಟಲ್ಲಿ ಆಶ್ರಯ ದುರ್ಗಾ ಅದ್ಧೂರಿಯಾಗಿ ಈ ಒಂದು ಮಹಿಳಾ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನನಗಂತೂ ಇದು ವಿಶೇಷ ಯಾಕಂತಂದರೆ ಈ ಒಂದು ಜಿ.ಕೆ. ಲೇಔಟ್ನಲ್ಲಿ ಏನು ಇಷ್ಟೊಂದು ಮಹಿಳೆಯರು ಸೇರಿ ಅದ್ಧೂರಿಯಾಗಿ ಮಹಿಳಾ ದಿನಾಚರಣೆ ಮಾಡ್ತಾ ಇರೋದು ಭಾಳಷ್ಟು ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಮುಂದೆ ಬರಬೇಕು. ಅವರಿಗೆಲ್ಲ ಏನೆಲ್ಲ ನಾವು ಅನುಕೂಲ ಮಾಡಬೇಕು, ಅವ್ರ ಜೊತೆಯಲ್ಲಿ ನಾವಿದ್ದು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೆಣ್ಣು ಹಿಂಜರಿಬಾರ್ದು. ಪ್ರತಿ ರಂಗದಲ್ಲೂ ಕಾನೂನು ಮುಖಾಂತರ ಹೋರಾಟಗಳನ್ನು ಅವ್ರಿಗೆ ಆದ ಸ್ಥಾನಮಾನಗಳನ್ನ ಈ ಸಮಾಜದಲ್ಲಿ ಕೊಡುಗೆಗಳಾಗಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಹೊರಗಡೆ ಬಂದು ತನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ವಿನೋದ ಅಂತೇಳಿ ಬ್ಲಾಕ್ ಪ್ರೆಸಿಡೆಂಟು, ನಲ್ಲೂರಲ್ಲಿ ವಿನೋದ ಅಂತೇಳಿ. ದುರ್ಗಾ ಆಶ್ರಯ ಸಂಸ್ಥೆ ಮುಖ್ಯಸ್ಥರಾಗಿರುವಂಥ ಮೀನಾ ಅವರು ಸುಮಾರು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಅವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಏನೆಲ್ಲ BBMP ಮುಖಾಂತರ ಅವರಿಗೆ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ಕುಟುಂಬದಲ್ಲಿ ಏನೇ ಕಷ್ಟಗಳು ಬಂದ್ರೇನೋ ಆ ಕ್ಷಣಕ್ಕೆ ಅವರು ಸ್ಪಂದಿಸಿ ಅವರ ಕಷ್ಟಗಳೆಲ್ಲ ಭಾಗಿಯಾಗಿ ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾನು ಒಂದು ಹೆಣ್ಣಾಗಿ ಈ ಒಂದು ವೇದಿಕೆಯನ್ನು ಹಂಚಿಕೊಂಡು ಅವರ ಮುಖದಲ್ಲಿ ಇರುವಂಥ ಹುಮ್ಮಸ್ಸನ್ನು ನೋಡಿ ಭಾಳ ಖುಷಿಯಾಯಿತು. ಮೀನಾ ಅಂತ ಹೆಣ್ಮಕ್ಳವರು ಇನ್ನೂ ಹೆಚ್ಚಾಗಿ ಹೊರಗಡೆ ಬಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೆಣ್ಣುಮಕ್ಳಿಗೆ ಸಪೋರ್ಟ್ ಮಾಡಬೇಕಂತೇಳಿ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನಾನು ಜಿ.ಕೆ. ಲೇಔಟ್ ಅಂದರೆ ನಾನು ಇರೋದು ದಿನ್ನೂರಲ್ಲಿ. ನಾವಿಲ್ಲಿ ಜಿ.ಕೆ. ಲೇಔಟಲ್ಲಿ ಜಾಗನ ತಗೊಂಡು ಮತ್ತು ನಾವಿಲ್ಲಿ ಮನೆ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಅನೇಕ ಜನರು ಎಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ. ಅನೇಕ ಜನರು ಒಬ್ಬೊಬ್ಬರು ಒಂದೊಂದು ಥರ ಕಷ್ಟದಲ್ಲಿ ಈ ಒಂದು ಲೇಔಟಲ್ಲಿದ್ದಾರೆ. ಹಾಗಾಗಿ ನಾವು ಏನಕ್ಕೆ ಜನಗಳೇ ಬೆಳಗ್ಗೆ ಹೋಗಿದ್ರೆ ಸಾಯಂಕಾಲ ಬರ್ತಾರೆ. ಮತ್ತು ಅವರು ಕಷ್ಟ ಸುಖನ ಅವ್ರಿಗೆ ಅವರು ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇದ್ದಿಲ್ಲ. ಯಾಕಂದರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಥರ ಇರಬೇಕಾದ್ರೆ ನಾವು ಒಂದು ಯಾಕೆ ನಾವು ಶ್ರೀಶಕ್ತಿ ಸಂಘ ಅಂತ ಮಾಡಬಾರ್ದು ಅಂತ ನಾವು ಆಲ್ರೆಡಿ ಒಂದು 2020ರಿಂದ ಶ್ರೀಶಕ್ತಿ ಸಂಘಗಳಲ್ಲಿ ನಾವು ಇದ್ದೀವಿ. ಹಾಗಾಗಿ ನಾವು ಈ ಒಂದು ಸ್ಥಳದಲ್ಲಿ ಜಿ.ಕೆ. ಲೇಔಟಲ್ಲಿ ನಾವು ಸಂಘ ಸಂಸ್ಥೆಗಳಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಆಶ್ರಯ ದುರ್ಗ ಮಹಿಳಾ ಸೇವಾ ಸಂಸ್ಥೆ ಅಂತ ನಾವು ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೀವಿ. ಈ ಸಂಸ್ಥೆ ಮುಖಾಂತರ 10 ಶ್ರೀಶಕ್ತಿ ಸಂಘಗಳಿದ್ದಾವೆ. ನಮ್ಮಲ್ಲಿ ಅನೇಕ ಹೆಣ್ಣು ಮಕ್ಕಳಿದ್ದಾರೆ. ಅಂದರೆ ಇವತ್ತು ಎಲ್ಲ ಕೆಲಸಗಳಿಗೆ ಹೋಗಿರೋ ಒಂದು ಕಾರಣಾಂತರಗಳಿಂದ ಕೆಲವೊಮ್ಮೆ ಬಂದಿಲ್ಲ. ಈ ಒಂದು ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ. ನಾವು ಅವ್ರಿಗೆ ನಮ್ಮ ಸಂಸ್ಥೆಯಿಂದನೇ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು ಅವ್ರ ಮನೆಗಳ ಹತ್ರ ಬಿಡ್ತಾರೆ. ಮತ್ತು ಅವ್ರಿಗೆ ಔಷಧಿ ಮತ್ತು ಅವ್ರಿಗೆ ಏನಾದರೂ ಒಂದು ತಿಂಡಿ ಅಂತೆಲ್ಲ ಬಂದು ಅದೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಟ್ಯೂಷನ್ ಸೆಂಟರ್ ಅಂತ ಮಾಡ್ತಾಯಿದ್ದೀವಿ. ಟ್ಯೂಷನ್ ಸೆಂಟರಲ್ಲಿ ಸುಮಾರು ಒಂದು 20ರಿಂದ 30 ಜನ ಮಕ್ಕಳು ತನಕ ಇದ್ದಾರೆ. ಆದರೆ ಅರ್ಧ ಜನ ಮಕ್ಕಳು ಬಂದು ಫೀಸ್ ಕಟ್ಟದೇ ಇರೋಂಥ ಮಕ್ಕಳು ನಾವು ಫೀಸ್ ಎಲ್ಲ ತಗೊಳ್ತಾ ಇಲ್ಲ. ಬಡ ಮಕ್ಕಳಿಗೆ ಮಾತ್ರ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ನಮ್ಮ ಟೀಚರ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅವ್ರ ಪೇರೆಂಟ್ಸ್ ಬಂದು ಹೇಳ್ತಾ ಇರಬೇಕು, ಡಲ್ಲಾಗಿದ್ದರು ನಮ್ಮ ಮಕ್ಕಳು ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಟೈಲರಿಂಗ್ ಮಿಷಿನ್ ಅದು ಟೈಲರಿಂಗ್ ಸೆಂಟರು ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ಅದನ್ನು ಒಂದು 20 ಜನ ತನಕ ನಮ್ಮ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಂಡು ಚೆನ್ನಾಗಿ ಅದರಲ್ಲಿ ತುಂಬ ರಿಸಲ್ಟ್ ಬಂದಿದೆ. ಅದರಿಂದ ತುಂಬ ಅನುಕೂಲ ಆಗಿದೆ. ಕೆಲವೊಂದು ಹೆಣ್ಮಕ್ಳು ಬಂದಿದ್ದಾರೆ. ನಾವು ಅದ್ರ ಬಗ್ಗೆ ಎಲ್ಲ ಶೇರ್ ಎಷ್ಟು ಸಂಘ ಸಂಸ್ಥೆಗಳು ಬಂದಿದ್ದಾವೆ ಮತ್ತು ಯಾವ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀರಿ? ನಾವು ಈ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆಗೆ ನಮ್ಮ 10 ಸಂಸ್ಥೆಯವರು ಬಂದಿದ್ದಾರೆ. 10 ಸಂಘಗಳಿಂದ ಬಂದಿದ್ದಾರೆ.
ನಮ್ಮ ಟೈಲರಿಂಗ್ ನೀವು ಇದು ಕೊಡ್ತೀರಾ, ತರಬೇತಿಯನ್ನು ಕೊಡ್ತೀರಾ ತಾವುಗಳು? ಇಲ್ಲ, ನಾವು ಟೀಚರ್ ಇಟ್ಟಿದ್ದೀವಿ ಸರ್. ಅವ್ರಿಗೆ ಟೈಲರಿಂಗೋಸ್ಕರ ಟೀಚರ್ ಇಟ್ಟಿದ್ದೀವಿ. ಮತ್ತು ನಾವು ಟ್ಯೂಷನ್ಗೋಸ್ಕರ ಟೀಚರ್ಸ್ 3 ಟೀಚರ್ಸ್ ಇದ್ದಾರೆ ಸರ್ ಟ್ಯೂಷನ್ಗೆ. ಈಗ ನಿಮ್ಮ ಸಂಘಟನೆಯಿಂದ ಮಹಿಳಾ ದಿನಾಚರಣೆ ವಿಚಾರವಾಗಿ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಸರ್, ಮಹಿಳೆಯರು ಸ್ವಾವಲಂಬಿಯಾಗಿ ನಿಂತ್ಕೊಬೇಕು ಸರ್. ಅವ್ರ ಕಾಲ ಮೇಲೆ ಅವ್ರಿಗೆ ಯಾವತ್ತೇ ಆಗಲಿ ಸೋತೋಗ್ಬಾರ್ದು ಹೆಣ್ಮಕ್ಳು. ಯಾವತ್ತೂ ಬಂದು ಅವರು ಏನೋ ಶೋಷಣೆಗೆ ಒಳಗಾಗಿ ಹಿಂಜರಿಯಬಾರ್ದು ಹೆಣ್ಮಕ್ಳು. ಪ್ರತಿದಿನನೂ ಅವ್ರಿಗೆ ಹೊಸ ದಿನನೇ. ಅವ್ರಿಗೆ ಹೆಣ್ಣಿಲ್ಲ ಅಂತಂದರೆ ಮನೆಯಲ್ಲಿ ಏನೂ ಆಗೋದಿಲ್ಲ. ಅವರು ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬಂದು ಹೆಣ್ಮಕ್ಳು ಅವರು ತೊಡಗಿಸ್ಕೊಂಡು